Hey friends, welcome back to my channel Nikita Priya's Easy English. I'm your friend Nikita Priya and I'm here to help you learn English. Let's learn English through Kannada. ಫ್ರೆಂಡ್ಸ್, ಇವತ್ತು ಒಂದು 30 ಸೆಂಟೆನ್ಸಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಅಂದರೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ 30 ಸೆಂಟೆನ್ಸಸ್ ನೀವು ನೋಡಿದ ತಕ್ಷಣನೇ ಇಂಗ್ಲಿಷ್ ಮಾತಾಡೋದನ್ನ ಶುರು ಮಾಡ್ತೀರಾ, ಇಮಿಡಿಯೇಟ್ ಆಗಿ ಶುರು ಮಾಡ್ತೀರಾ. ಇದಕ್ಕೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ಯಾಕಂದ್ರೆ ಅಷ್ಟು ಸಿಂಪಲ್, ಅಷ್ಟು ಈಸಿ ಆ್ಯಂಡ್ ಡೈಲಿ ಯೂಸ್ಗೆ ತುಂಬ ಹೆಲ್ಪ್ಫುಲ್ ಆಗುವಂತಹ ಸೆಂಟೆನ್ಸಸ್. ನೀವು ಈಗಲೇ ನಿಮ್ಮ ಡೈಲಿ ಲೈಫ್ನಲ್ಲಿ ಈ ಸೆಂಟೆನ್ಸಸ್ನ ಯೂಸ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಇದರಿಂದ ನಿಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ ಕೂಡ ಇಂಪ್ರೂವ್ ಆಗುತ್ತೆ ಆ್ಯಂಡ್ ನೀವು ಬೇಗ ಇಂಗ್ಲಿಷ್ ಕೂಡ ಕಲಿಯೋದನ್ನ ಸ್ಟಾರ್ಟ್ ಮಾಡ್ತೀರಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬ್ರು ಇದ್ದೀರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ, ಯಾಕಂದರೆ ನಾನು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಆ್ಯಂಡ್ ಈ ವರ್ಷದ 2026ನ ನನ್ನ ಮೊದಲನೇ ವಿಡಿಯೋ ಇದು ಈ ಚಾನಲ್ಗೆ. ಆ್ಯಂಡ್ ರೆಸೊಲ್ಯೂಷನ್ ತಗೊಂಡಿದ್ದೀನಿ, ನಾನು ರೆಗ್ಯುಲರ್ ಆಗಿ ನನ್ನ ಚಾನಲ್ನಲ್ಲಿ ವಿಡಿಯೋಸ್ ಪೋಸ್ಟ್ ಮಾಡ್ತಾನೆ ಇರ್ತೀನಿ ಅಂತ. ಎಷ್ಟು ಜನನ ನೋಡಿ, ಒಂದು 200 ಜನ ನೋಡಿ, 300 ನೋಡಿ, 400 ನೋಡಿ, ಅಟ್ಲೀಸ್ಟ್ ಅಷ್ಟು ಜನ ಅದು ನನ್ನ ವಿಡಿಯೋನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಆ್ಯಂಡ್ ಅವರಿಗದು ಯೂಸ್ ಆಗುತ್ತೆ ಅಂತ ನಾನು ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಜಾಸ್ತಿ ಜನ ನೋಡಿದಷ್ಟು ನನಗಿನ್ನೂ ಖುಷಿ ಆಗುತ್ತೆ. ಪ್ಲೀಸ್ ಜಾಸ್ತಿ ಜನ ನೋಡಿ ಅಂತಾನೆ ಹೇಳ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಆ್ಯಂಡ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ಸೊ ವಿತೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಫ್ರೆಂಡ್ಸ್, ಫಸ್ಟ್ ನಾನು ಕನ್ನಡದಲ್ಲಿ ಹೇಳ್ತೀನಿ, ಆಮೇಲೆ ಅದ್ರ ಬಗ್ಗೆ ನಾನು ಇಂಗ್ಲೀಷ್ನಲ್ಲಿ ಹೇಳ್ತೀನಿ, ಅಂದರೆ ಅದನ್ನು ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅಂತ. ಆ್ಯಂಡ್ ನೆಕ್ಸ್ಟ್ ನಾನು ನಿಮಗೆ ಟೈಮ್ ಕೊಡ್ತೀನಿ, ಯಾಕಂದರೆ ಸೇಮ್ ಸೆಂಟೆನ್ಸ್ ನೀವು ರಿಪೀಟ್ ಮಾಡಲಿ ಅಂತ. ಆ ರೀತಿ ರಿಪೀಟ್ ಮಾಡಿದ್ರೆ ನಿಮಗಿನ್ನೂ ಬೇಗ ಪ್ರಾಕ್ಟೀಸ್ ಆಗುತ್ತೆ. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಅಗತ್ಯವಿಲ್ಲ, ನೋ ನೀಡ್. ನೋ ನೀಡ್. ಈಗ ನಿಮ್ಮ ಟರ್ನ್. ವೆರಿ ಗುಡ್. ನೆಕ್ಸ್ಟ್ ಸೆಂಟೆನ್ಸ್. ಯಾರ ತಪ್ಪು? ಹೂ ಈಸ್ ಅಟ್ ಫಾಲ್ಟ್? ಹೂ ಈಸ್ ಅಟ್ ಫಾಲ್ಟ್? ನೌ ಯೋರ್ ಟರ್ನ್. ಹಾಗಾದ್ರೆ ನನಗೆ ಹೇಳು. ದೆನ್ ಟೆಲ್ ಮೀ. ದೆನ್ ಟೆಲ್ ಮೀ. ಏನ್ ಹೇಳಲಿ ನಿಂಗೆ ಅಂದ್ರೆ ಏನ್ ಹೇಳಿ ನಿನಗೆ? ಟೆಲ್ ಯು ವಾಟ್? ಟೆಲ್ ಯು ವಾಟ್? ಈಗ ನಿಮ್ಮ ಸರದಿ. ನಾನು ಆಣೆ ಮಾಡ್ತೀನಿ. ಐ ಸ್ವೇರ್. ಐ ಸ್ವೇರ್. ನೌ ಇಟ್ಸ್ ಯೋರ್ ಟರ್ನ್. ಈಗ ನೆಕ್ಸ್ಟ್. ನಾನು ದೇವ್ರ ಮೇಲೆ ಆಣೆ ಮಾಡ್ತೀನಿ. ಐ ಸ್ವೇರ್ ಟು ಗಾಡ್. ಐ ಸ್ವೇರ್ ಟು ಗಾಡ್. ಈಗ ಯೋರ್ ಟರ್ನ್. ನೌ ನೆಕ್ಸ್ಟ್. ನೀನು ಪುನಃ ತಡವಾಗಿ ಬಂದಿದ್ದೀಯ. ಯು ಆರ್ ಲೇಟ್ ಅಗೇನ್. ಯು ಆರ್ ಲೇಟ್ ಅಗೇನ್. ನೌ ಯೋರ್ ಟರ್ನ್. ಈಗ ನೆಕ್ಸ್ಟ್ ಸೆಂಟೆನ್ಸ್. ನನಗ್ ಚಿಂತೆ ಇಲ್ಲ ಅಥವಾ ನನಗೆ ಯೋಚನೆ ಇಲ್ಲ ಅಂತ ಹೇಳ್ತೀವಲ್ಲ, ಅದಕ್ಕೆ ಐ ಡೋಂಟ್ ಕೇರ್. ಐ ಡೋಂಟ್ ಕೇರ್. ಯೋರ್ ಟರ್ನ್. ನೆಕ್ಸ್ಟ್. ನಾನು ಸಿಲುಕಿಕೊಂಡಿದ್ದೇನೆ. ಐ ಆಮ್ ಸ್ಟಕ್. ಐ ಆಮ್ ಸ್ಟಕ್. ನೌ ಇಟ್ಸ್ ಯೋರ್ ಟರ್ನ್. ನೆಕ್ಸ್ಟ್ ಸೆಂಟೆನ್ಸ್. ನಾವು ಇಲ್ಲಿ ಸಿಲುಕಿಕೊಂಡಿದ್ದೇವೆ. ವಿ ಆರ್ ಸ್ಟಕ್ ಹಿಯರ್. ವಿ ಆರ್ ಸ್ಟಕ್ ಹಿಯರ್. ನೌ ಇಟ್ಸ್ ಯೋರ್ ಟರ್ನ್.
ನೀವು ಇದನ್ನ ಹೀಗೆ ಮಾಡುತ್ತೀರಿ ಅಂದ್ರೆ ನೀವು ಇದನ್ನ ಹೀಗೆ ಮಾಡ್ತೀರಿ ಅಂತ ಹೇಳೋದಕ್ಕೆ ದಟ್ಸ್ ಹೌ ಯು ಡೂ ಇಟ್. ದಟ್ಸ್ ಹೌ ಯು ಡೂ ಇಟ್. ಯೋರ್ ಟರ್ನ್. Now next sentence. ಅದಾಗಿರಬಹುದು. It could be. It could be. ಈಗ ನಿಮ್ಮ ಸರದಿ. Now next sentence. ಏನ್ ತಪ್ಪಾಗಿದೆ? What's wrong? What's wrong? Your turn. ನೆಕ್ಸ್ಟ್. ನನಗೆ ಸಮಯದ ಅರಿವೇ ಆಗ್ಲಿಲ್ಲ ಅಂದ್ರೆ ಟೈಮ್ ಹೇಗೆ ಹೋಯ್ತು ನನಗೆ ಗೊತ್ತೇ ಆಗ್ಲಿಲ್ಲ ಅಂತ ಹೇಳ್ತೀವಲ್ಲ, ಸೊ ಅದನ್ನ ಇಂಗ್ಲಿಷ್ ನಲ್ಲಿ ಐ ಲಾಸ್ಟ್ ಟೈಮ್ ಆಫ್ ಟ್ರ್ಯಾಕ್. ಐ ಲಾಸ್ಟ್ ಟೈಮ್ ಆಫ್ ಟ್ರ್ಯಾಕ್. ನೌ ಇಟ್ಸ್ ಯೋರ್ ಟರ್ನ್. ನೆಕ್ಸ್ಟ್ ಸೆಂಟೆನ್ಸ್. ನನಗೆ ಮನವರಿಕೆ ಮಾಡಿ. ಕನ್ವಿನ್ಸ್ ಮೀ. ಕನ್ವಿನ್ಸ್ ಮೀ. ನೌ ಇಟ್ಸ್ ಯೋರ್ ಟರ್ನ್. ನೆಕ್ಸ್ಟ್ ಸೆಂಟೆನ್ಸ್. ಈಗ ಆಗಲ್ಲ ಅಂದ್ರೆ ಯಾವತ್ತೂ ಆಗಲ್ಲ. ಇಟ್ಸ್ ನೌ ಆರ್ ನೆವರ್. ಇಟ್ಸ್ ನೌ ಆರ್ ನೆವರ್. ನೌ ಇಟ್ಸ್ ಯೋರ್ ಟರ್ನ್. ನೆಕ್ಸ್ಟ್ ಸೆಂಟೆನ್ಸ್. ಇದು ಸ್ವಲ್ಪ ಸಮಯ ತಗೊಳುತ್ತೆ. ಇಟ್ಸ್ ಗೋನಾ ಟೇಕ್ ಸಮ್ ಟೈಮ್. ಇಟ್ಸ್ ಗೋಯಿಂಗ್ ಟು ಅನ್ನೋದಕ್ಕೆ ಗೋನಾ ಅಂತ ಹೇಳ್ತೀವಿ ಶಾರ್ಟ್ ಫಾರ್ಮ್ ಅಲ್ಲಿ ಫಾಸ್ಟ್ ಆಗಿ ಮಾತಾಡುವಾಗ. ಇಟ್ಸ್ ಗೋನಾ ಟೇಕ್ ಸಮ್ ಟೈಮ್. ನೌ ಇಟ್ಸ್ ಯೋರ್ ಟರ್ನ್. ಈಗ ನೆಕ್ಸ್ಟ್ ಸೆಂಟೆನ್ಸ್. ಅವ್ನು ನನಗ್ಯಾಕೆ ಸುಳ್ಳು ಹೇಳಬೇಕು? ವೈ ವುಡ್ ಹಿ ಲೈ ಟು ಮೀ? ವೈ ವುಡ್ ಹಿ ಲೈ ಟು ಮೀ? ಈಗ ನಿಮ್ ಟರ್ನ್. ಇದಿನ್ನೂ ಕೆಟ್ಟದಾಗತ್ತೆ. ಇಟ್ ವಿಲ್ ಗೆಟ್ ವರ್ಸ್. ಇಟ್ ವಿಲ್ ಗೆಟ್ ವರ್ಸ್. ನೌ ಇಟ್ಸ್ ಯೋರ್ ಟರ್ನ್. ಈಗ ನೆಕ್ಸ್ಟ್. ಆದ್ರೆ ಇದು ಆಮೇಲೆ ಉತ್ತಮಗೊಳ್ಳುತ್ತದೆ ಅಂದ್ರೆ ಆದ್ರೆ ಇದು ನಂತರ ಉತ್ತಮಗೊಳ್ಳುತ್ತದೆ. ಬಟ್ ಇಟ್ ವಿಲ್ ಗೆಟ್ ಬೆಟರ್ ಲೇಟರ್. ಬಟ್ ಇಟ್ ವಿಲ್ ಗೆಟ್ ಬೆಟರ್ ಲೇಟರ್. ನೌ ಇಟ್ಸ್ ಯೋರ್ ಟರ್ನ್. ಈಗ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ನಾನಿದನ್ನು ಮಾಡುತ್ತಲೇ ಇರಲು ಸಾಧ್ಯವಿಲ್ಲ ಅಂದ್ರೆ ನಾನಿದನ್ನು ಮಾಡ್ತಾನೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಿಕ್ಕೆ ಐ ಕಾಂಟ್ ಕೀಪ್ ಆನ್ ಡೂಯಿಂಗ್ ದಿಸ್. ಐ ಕಾಂಟ್ ಕೀಪ್ ಆನ್ ಡೂಯಿಂಗ್ ದಿಸ್. Now it's your turn. ಈಗ ನೆಕ್ಸ್ಟ್. ನನಗೆ ಅರ್ಥ ಆಯ್ತು. ಐ ಗಾಟ್ ಇಟ್. ಐ ಗಾಟ್ ಇಟ್. ನೌ ಇಟ್ಸ್ ಯೋರ್ ಟರ್ನ್. ಇದು ಕಷ್ಟಕರವಾಗಿದೆ. ಇಟ್ಸ್ ಹಾರ್ಡ್. ಇಟ್ಸ್ ಹಾರ್ಡ್. ಇಟ್ಸ್ ಡಿಫಿಕಲ್ಟ್ ಅಂತಾನು ಹೇಳ್ಬಹುದು, ಬಟ್ ಸ್ವಲ್ಪ ಅಡ್ವಾನ್ಸ್ ಆಗಿ ಅಂದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಅಂದ್ರೆ ಇಟ್ಸ್ ಹಾರ್ಡ್. ನೌ ಇಟ್ಸ್ ಯೋರ್ ಟರ್ನ್. ನೆಕ್ಸ್ಟ್ ಸೆಂಟೆನ್ಸ್. ನನ್ನ ಇವತ್ತಿನ ದಿನ ಕೆಟ್ಟದಾಗಿತ್ತು. ಐ ಹ್ಯಾಡ್ ಅ ಬ್ಯಾಡ್ ಡೇ ಟುಡೇ. ಐ ಹ್ಯಾಡ್ ಅ ಬ್ಯಾಡ್ ಡೇ ಟುಡೇ. ನೌ ಇಟ್ಸ್ ಯೋರ್ ಟರ್ನ್.
Now, next sentence. ಇದ್ ಹೇಗಿತ್ತು? How was it? How was it? Your turn. Next sentence. ಏನ್ ಹೇಗಿತ್ತು? How was what? How was what? Now it's your turn. Next sentence. ಏನಾದ್ರೂ ಆಯ್ತಾ? Did something happen? Did something happen? Now it's your turn. Next sentence. ನೀವು ವಿಚಿತ್ರವಾಗಿ ವರ್ತಿಸ್ತಿದ್ದೀರಾ. You are acting weird. You are acting weird. Now it's your turn. ಈಗ next sentence. ಆ ಕಡೆಗೆ ನೋಡಿ. Look that way. Look that way. Now it's your turn. Now next sentence. ನಾನು ನಿನಗೆ ಸುಮ್ಮನಿರೋದಕ್ಕೆ ಹೇಳಿದ್ದೆ. I told you to keep quiet. I told you to keep quiet. ಈಗ your turn. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್. ಐ ಹೋಪ್ ನೀವು ವಿಡಿಯೋನ ಎಂಜಾಯ್ ಮಾಡಿದ್ದೀರಾ, ಚೆನ್ನಾಗಿ ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ರೀತಿ ಇಷ್ಟ ಆಗಿದೆ, ನೀವು ಚೆನ್ನಾಗಿ ಕಲ್ತಿದ್ದೀರಾ ಅನ್ನೋ ಹಾಗಿದ್ರೆ ಇದೇ ರೀತಿಯ ನಾನು ವಿಡಿಯೋಸ್ನ ಎವ್ರಿ ಆಲ್ಟರ್ನೇಟ್ ಡೇಸ್ ನಿಮಗೋಸ್ಕರ ನಾನು ತರ್ತಾ ಇರ್ತೀನಿ. ಜೊತೆಗೆ ಗ್ರಾಮರ್ ವಿಡಿಯೋಸ್ ಕೂಡ ಬರ್ತಾ ಇರುತ್ತೆ. ಆ್ಯಂಡ್ ನಿಮಗೆ ಯಾವ ಗ್ರಾಮರ್ ಬಗ್ಗೆ ವಿಡಿಯೋ ಬೇಕು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಅದ್ರ ಬಗ್ಗೆ ಕೂಡ ನಾನು ಗ್ರಾಮರ್ ವಿಡಿಯೋ ನಿಮಗೋಸ್ಕರ ವಿಡಿಯೋನ ಮಾಡ್ತೀನಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಐ ಆಮ್ ಸೈನಿಂಗ್ ಆಫ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವಿಡಿಯೋ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಟ್ ಲರ್ನ್ ಇಂಗ್ಲಿಷ್, ಪ್ರಾಕ್ಟೀಸ್ ಇಂಗ್ಲಿಷ್ ಆ್ಯಂಡ್ ಸ್ಪೀಕ್ ಇಂಗ್ಲಿಷ್ ಕಾನ್ಫಿಡೆಂಟ್ಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.